ಸುತ್ಕಾಮನುತನಾಮ ಜಯ ಕಾಮ ಚಾಮರ ಪರೋ ರಾಮ ಭೀಮ ಪರ ಸೀಮ ರಾಮ ಹರ ರೇಮ ಪರ ರಾಮ ಸುಪ್ರೇಮ ರಾವಣ ಸಾಮಿ ಜಯ ಪರ ಬಹುಪರ ಜಯ ಪರ ಲಂಕಾದಿ ಪಾಲನ ದೇವಾ ರಾವಣ ಲೋಕೈಕ ವೀರ ಲಂಕಾದಿ ಪಾಲನ ದೇವಾ ರಾವಣ ಲೋಕೈಕ ವೀರ ಪಾಕಾರಿ ಸಂಗೂತ ಮೋಕಾದಿ ಸೇವಿತ ನಾಕೇಶ ಮುಖ ಸಂರಕ್ಷಕ ರಾವಣ ದೇವಾದಿ ದೇವಾ ರಾವಣ ಲೋಕೈಕ ವೀರ ಲಂಕಾದಿ ಬಾಲನ ದೇವಾ ಕಂಠೀರವ ಜಯ ಬರ ಜಯ ಬರ ಬಹುಬರ நளினி கர்ப்பாண்டவெல்லவம் கரகதகொலிசிற்கும் நளினி கர்ப்பாண்டவெல்லவம் கரகதகொலிசிற்கும் ಮಹೇಂದ್ರಾದಿ ದೇವತೆಗಳೆನ್ನ ಚರಣ ಸೇವೆಯ ಗೈಯಲ್ ಮಹೇಂದ್ರಾದಿ ದೇವತೆಗಳೆನ್ನ ಚರಣ ಸೇವೆಯ ಗೈಯಲ್ ಸುರನೋರಿಯರ ನವಗಾನ ನರ್ತನಗಳ ವೀಕ್ಷಿಸುತ್ತೆ ಸುರನೋರಿಯರ ನವಗಾನ ನರ್ತನಗಳ ವೀಕ್ಷಿಸುತ್ತ ಮೆರವ ಈ ಗಂಗೆ ಅದಾರು ಸಾಟಿ ಪ್ರಾಸ್ತ ಕುಂಭಕರ್ಣ ವಿಭೀಷಣ ವಿಜಯ ಧ್ವಜವ ಬೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯೇ ರಾತ ವಿಜಯ ಧ್ವಜವ ಬೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯೇ ಬ್ರಹ್ಮ ಪೂರಿತಂ ಪ್ರತಿ ಧ್ವನಿರವಂ ಪ್ರಚಂಡ ಪರಾಕ್ರಮ ಶೋಭಿತಂ ಬ್ರಹ್ಮ ಪೂರಿತಂ ಪ್ರತಿ ಧ್ವನಿರವಂ ಪ್ರಚಂಡ ಪರಾಕ್ರಮ ಶೋಭಿತಂ ಸದೋ ಶಿವನ ಶುಭ ವಿಭೂತಿ ವಿಲಸಿತ ಸದೋ ಶಿವನ ಶುಭ ವಿಭೂತಿ ವಿಲಸಿತ ಯಶ ಭಾಗ್ಯ ತವ ವಶ ಸಪ್ತ ವಿಜಯೇ ಧ್ವಜವ ಬೆರೆಸಿ ಗೆಲ್ಲಿದೆ
ದಶಮುಖನ ಸಿರಿಯ ವಿಜಯ ಆತ ವಿಜಯ ವಧು ವಸರ ಹಿಡಿದು ನಡೆದು ದಶ ವಿಜಯ ಹಿಂದು ನಲಿದೆ ವಿಜಯ ವಧು ವಸರ ಹಿಡಿದು ನಡೆದು ದಶ ವಿಜಯ ಹಿಂದು ನಲಿದೆ ಅಖಿಲ ಲೋಕ ಸುರ ಸಮಾನ ರಹಿತ ಅಖಿಲ ಲೋಕ ಸುರ ಸಮಾನ ರಹಿತ ಪ್ರಭುವೆನಿಪ ದಶಮುಖಗೆ ಸರಿ ಸಮರೇ ಪ್ರಭುವೆನಿಪ ದಶಮುಖಗೆ ಸರಿ ಸಮರೇ ಪ್ರಭುವೆನಿಪ ದಶಮುಖಗೆ ಸರಿ ಸಮರ ಪ್ರಭುವೆನಿಪ ದಶಮುಖಗೆ ಸರಿ ಸಮರ ವಿಜಯ ಧ್ವಜವ ಬೆರೆಸಿದನಿಗೆ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯ ಜಯಂ ದೇಹಿ ದಿಗ್ವಿಜಯಂ ದೇಹಿ ಲಂಕಾ ಪ್ರವಾಸಿನಿ ಕುಂಬಳಾದೇವಿ ಪಾಹಿ ಮಾಂ ಪಾಹಿ ಮಾಂ ಅಖಂಡ ಅವನಿ ಮಂಡಲದೋಳ್ ಅಖಂಡ ದಿಗ್ವಿಜಯ ದಂಡ ಯಾತ್ರೆಯಲ್ಲಿ ಮುಖಂಡರೆನಿಸಿಕೊಂಡವರ ರೊಡ್ಡ ಮುಂಡಗಳ ಚಂಡಾಡಿ ರಣದೇವತೆಗೆ ರಕ್ತದಾಪರಿ ನಿತ್ತು ಈ ಧರಣಿ ಮಂಡಲನ ಪದವಿ ಪಟ್ಟವನು ಈ ದೋರ್ದಂಡ ಹಸ್ತಪೀಠ ಕೊಪ್ಪಿಸಿದ ಮಹಾಮಂಡಲಾಧೀಶ್ವರರೇ ಸಮರಾಂಗಣದಲ್ಲಿ ಸೂಕ್ಷ್ಮ ಸಮಯ ನಡೆತು ಹೋರಾಡುವ ಪ್ರಾಸ್ತ ಈ ಲಂಕಾ ಸಾಮ್ರಾಜ್ಯಕ್ಕೆ ಭದ್ರ ಬುನಾದಿಯಂತಿರುವ ನನ್ನ ಅನಜರಾದ ಕುಮಾರ ಕುಂಭಕರ್ಣ ವಿಭೀಷಣಾದಿಗಳೇ ಅಗ್ರಜ ಲಂಕವೀರನ ಬಿರುದನ್ನು ಹೊತ್ತು ಈ ಲಂಕಾ ಸಾಮ್ರಾಜ್ಯಕ್ಕೆ ನನ್ನ ಸಹೋದರರಾದ ಕುಂಭಕರ್ಣ ವಿಭೀಷಣಾದಿಗಳೇ ಈ ಸಮರಾಂಗಣದಲ್ಲಿ ಸಮರಸಿಂಹರಂತೆ ಹೋರಾಡುವ ಚಾತುರ್ಯ ವೀರ ಬಲ ವೀರಶೂರ ವೇದ ಬಲದರಾದ ಕುಮಾರ ಇಂದ್ರಜಿತು ಅಕ್ಷಯಾದಿಗಳೇ ತಮ್ಮೆಲ್ಲರ ನಿಸ್ವಾರ್ಥ ಸೇವೆಯಿಂದ ಈ ತ್ರಿಭುವನವನ್ನೇ ಜಯಿಸಿ ಪರಾಕ್ರಮಿಯಾಗಿ ನೆಲೆಸುತ್ತಿರುವ ನಾನು ಪ್ರಚಂಡ ರಾವಣನಾದ ನಾನು ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ ಎಲ್ಲ ತಂಡೋಪತಂಡಗಳನ್ನೇ ಚೆಂಡಾಡಬಲ್ಲ ದಂಡು ದಾಳಿಗಳ ಮಂಡಲ ನಾಯಕನಾದ ಗಂಡರೇ ಗಂಡರ ಪ್ರಚಂಡ ರಾವಣ ನವಬ್ರಹ್ಮಲ್ಲೊಬ್ಬ ಒಬ್ಬನಾದ ಪೌಲಸ್ಯ ಬ್ರಹ್ಮನ ಮೊಮ್ಮಗನು ಕೈಕಸಾದೇವಿಯ ಗರ್ಭ ಸಂಚಾತನು ವಿಶ್ವವಸುವಿನ ಸುಪುತ್ರನು ವಿಶ್ವದಾಳ್ ಸರಾಂಕಿತ ಅಪ್ರತಿಮ ವೀರನು ಶೂರನು ತನ್ನ ಸಾಮರ್ಥ್ಯ ಬಲದಿಂದ ಸ್ವರ್ಣ ಲಂಕೆಯನ್ನು ನಿರ್ಮಾಣ ಮಾಡಿಕೊಂಡು ದಕ್ಷಿಣೇಶ್ವರ ಎಂಬ ಹೆಸರಾಂಕಿತನ ನಾನು ಈ ತ್ರಿಭುವನ ಭೀಕರ ಭಯಂಕರನಾದ ಲಂಕೇಶ್ವರನು ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲವಲ್ಲ ಧೀರನು ಅವನಿರುವನು ಈ ದಶಕಂಠ ರಾವಣೇಶ್ವರನ ಆಜ್ಞಾನುಸಾರವಾಗಿ ದೇವದಾನವಕ್ಷ ಗಂಧರ್ವ ಗಂಧರ್ವ ಕಿನ್ನರ ಕಿಂಪ್ರಸಾದಾಗಿ ನವಗ್ರಹಗಳು ಅವರವರ ಆಜ್ಞಾನುಸಾರವಾಗಿ ಕರ್ತವ್ಯದಲ್ಲಿ ಹೆಸರಾಗಿರೋ ಪ್ರಾಸ್ತ ಧೀರ ರಣ ಭೀಕರ ದುರವರ ಕಂಠೀರವ ವೀರ ಧೀರ ರಣ ಭೀಕರ ದುರವರ ಕಂಠೀರವ ನಿರುತ ಸುಖದಿ ದುರಿತ ಬಲದಿ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ ಬರೇ ಪ್ರಾಸ್ತ ಪರಶಿವನೇ ಸ್ವರವ ಪಡೆದ ಲಂಕಾಧೀಶ್ವರ ಪರಶಿವನೇ ಸ್ವರವ ಪಡೆದ ಲಂಕಾಧೀಶ್ವರ ನಿರುತ ಸುಖದಿ ದುರಿತ ಬಲದಿ ಧರೇಂದ್ರನಿಗೆ ಜಯ
ನಿಜ ಪ್ರಭು ನಿಜ. ನಿಮಗೆ ಸರಿಸಾಟಿಯಾದವರು ಈ 14 ಲೋಕಗಳಲ್ಲೇ ಯಾರೂ ಇಲ್ಲ. ನಿಮ್ಮ ಹೆಸರನ್ನು ಕೇಳಿದ ಕ್ಷಣ ಮಾತ್ರದಿಂದಲೇ ಯಕ್ಷ ಗರುಡ ಗಂಧರ್ವ ಕಿನ್ನರ ಕಿಂಪುರುಷ ರಾಜಗಳೆಲ್ಲ ತಾರಾರಿಸಿ ನಡುಗುವರು. ರಾಜಮಾತೆ ಕೈಕಸಾದೇವಿಯ ಪುತ್ರರಾಗಿ ಜನಿಸಿ ನಿಮ್ಮ ಆ ಜನ್ಮ ಶತ್ರುವಾದ ಆ ಹರಿಯ ಉದರವನ್ನು ಬಗೆಯಬೇಕೆಂಬ ಕುತೂಹಲದಿಂದ ಪಾತಾಳ ಲೋಕವನ್ನು ಹೊಕ್ಕು ಬಲಿಚಕ್ರವರ್ತಿ ಮನೆ ಬಾಗಿಲನ್ನು ಕಾಯುತ್ತಿದ್ದ ಆ ಹರಿಯನ್ನು ಹಿಡಿಯಲು ಹೋದ ಅಮಿತ ಪರಾಕ್ರಮಶಾಲಿ ನೀವಲ್ಲವೇ ಪ್ರಭು? ಬಲೆ ಪ್ರಾಸ್ತ ಪ್ರಹಸ್ತ, ಸಾಕು ಸಾಕು. ಹೊಗಳಿ ನಮ್ಮ ಅಗ್ರಜನನ್ನು ಒಂದ ಶೂಲಕ್ಕೇರಿಸಲು ನೀನು ಪ್ರಯತ್ನಿಸಬೇಡ. ನಿಮ್ಮಂಥವರ ಹೊಗಳಿಕೆಯಿಂದಲೇ ಮತಿಗೆಟ್ಟು ಶಕ್ತಿ ಸಾಮರ್ಥ್ಯಗಳಿದೆ ಎಂದು ತಿಳಿದು ಅಶ್ವಿನಿ ದೇವತೆಗಳಿಂದ ಅಶುಭವನ್ನು ಹೊಂದಿ ನಿರ್ಮಲ ಭಾವದವರಾದ ಗಗನ ಸಖಿಯರ ಸ್ಪರ್ಶ ಮಾಡಿ ಕಡೆಯಲ್ಲಿ ವೇದವತಿಯ ಶಾಪಕ್ಕೆ ಗುರಿಯಾದವನೇ ಏನನ್ನು ನುಡಿಯುತ್ತಿರುವೆ? ಒಂದೇ ಉದರದಲ್ಲಿ ಧರಿಸಿ ಒಂದೇ ತಾಯಿಯ ತೊಡೆಯ ಮೇಲೆ ಮಲಗೆದ್ದು ಅತುಳ ಪರಾಕ್ರಮಿ ಭುವನ ಭೀಕರನು ರಕ್ಕಸನು ದಿವಿಜರಲ್ಲಿ ದಿವಿಜರಂತೆ ನವ ವ್ಯಾಕರಣ ಪಂಡಿತನ ಆದ ನಮ್ಮ ಅಗ್ರಜನನ್ನು ನೀನೇ ಅಳಿಸುವೆಯ ಎಚ್ಚರ. ಬಲೆ ಕುಂಭಕರ್ಣ, ಬಲೆ ಈ ವಿಭೀಷಣನೇನು ಬಲ್ಲ ನನ್ನ ವಿಚಾರವನ್ನು. ನಾನು ಜಗವಲ್ಲ, ಜಗತ್ತನ್ನೇ ಸೃಷ್ಟಿಸಿರುವ ಆ ಬ್ರಹ್ಮದೇವನಂದೇ ನನ್ನ ಅರಮನೆಯ ಪಂಚಾಂಗವನ್ನೋದ ಪಂಡಿತರನ್ನಾಗಿ ಮಾಡಿಕೊಂಡಿರುವೆನು. ಏನು ಓ ನವಗ್ರಹಗಳನ್ನು ಹಿಡಿತಂದು ನನ್ನ ಸಿಂಹಾಸನಕ್ಕೆ ಮೆಟ್ಟುಗಳನ್ನಾಗಿ ಅಲಂಕರಿಸಿಕೊಂಡಿರುವೆನು. ಇಂತಹ ನಾನು ಸ್ವರೂಪನು ನರ್ತಿಸುವ ಸಮಯದ ಸ್ವರೂಪನು ನರ್ತಿಸುವ ಸಮಯದ ರಥದ ಗಿರಿಯ ಮೇಲೆತ್ತಿ ನಲಿದವನು ನಾನು. ಮುಕ್ಕಣ್ಣ ಶಿವನೇ ಮುಗ್ಗರಿಸಿ ನಿಜ ಭಕ್ತರಾದ ಎನ್ನನ್ನು ನೋಡಿ ಬರಬಿತ್ತು ಕರುಣಿಸಿ ಮೋದಕವೇ ನೋಡಿ ಅಚ್ಚರಿ ಪಡುವಂತೆ ಮಾಡಿದ ಈ ದಶಮುಖಂಗೆ ಅದಾರು ಸಾಟಿ. ಇಂತಹ ನನಗೆ ಸಾಮಾನ್ಯ ಸ್ತ್ರೀಯಾದ ವೇದವತಿಯ ಶಾಪವೇ ತೃಣಕ್ಕೆ ಸಮಾನವಾದದ್ದು. ಶಿವ ಎಂಬ 2 ಅಕ್ಷರಗಳಿಂದಲೇ ದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ನಾನು ಪರಶಿವನನ್ನು ಆ ಪಂಚಭೂತಗಳ ಒಡೆಯನಾದ ಮೃತ್ಯುಂಜಯನ್ನು ಆಧರಿಸಿ ನವವ್ಯಾಕರಣ ಪಂಡಿತ ನಮ್ಮ ಬಿರುದ ಹಾಕಿದರೆ ನಾನು. ನಿಜ ಪ್ರಭು ನಿಜ. ನಿಮ್ಮ ಈ ನುಡಿಗಳನ್ನು ಕೇಳುತ್ತಿದ್ದರೆ ಅದೆಂತಹ ಏರಿಯಾದವನಿಗೂ ಧೀರತ್ವವನ್ನು ತಂದುಕೊಡುತ್ತದೆ. ಅದಾವ ಜನ್ಮದ ಪುಣ್ಯವೋ, ಅದಾವ ದೈವದ ಫಲವೋ ನಿಮ್ಮಂಥವರಿಗೆ ಮುಖ್ಯಮಂತ್ರಿ ಆಗಿರುವುದಕ್ಕೆ. ಭಲೇ ಪ್ರಾಸ್ತ, ನಿಜ ನಿಜ ಪ್ರಹಸ್ತ. ಕಟುಪಟ ವೀರ ಸಿಂಹರೆಂದೆನಿಸಿ ಈ ತ್ರಿಜಗದೋ ರಾವಣ ಕುಂಭಕರ್ಣರು ಸಿಡಿದೆದ್ದು ನಿಂತರೆ ಧರೆಯುಳಿಯುವುದೇ?
ಶತ್ರುಗಳು ಎದುರಾಗುವರೆ. ಅಮರ ಪರಾಕ್ರಮಶಾಲಿಯಾದ ನಮ್ಮ ಅಗ್ರಜನ ಸಾಧನೆಯನ್ನು ಸಾಮಾನ್ಯವಾದದ್ದೇ. ಲೋಕನೊಡನೆ ಆದನ ಕೈಲಾಸವನ್ನ ತನ್ನ ತೋಳ್ಗಳಿಂದ ಎತ್ತಿ 14 ಲೋಕಗಳಿಗೆ ಅಚ್ಚರಿಯನ್ನುಂಟು ಮಾಡಿದ ಅಸುರ ವೀರ ನಾರಿಯ ಗರ್ಭ ಸಂಜಾತರು ಈ ರಾವಣ ಕುಂಭಕರ್ಣರು. ಈಗಿರುವಲ್ಲಿ ಶತ್ರುಗಳಂತಿರಲಿ ಮೃತ್ಯು ದೇವತೆಯು ನಮ್ಮನ್ನು ಮುಟ್ಟಲಾರಳು. ನಾವು ಮುನಿದು ನಿಂತರೆ ಮುಕ್ಕಣ್ಣನೆ ಅಚ್ಚರಿ ಪಡುವನು. ಎಚ್ಚರವಿರಲಿ ಲೋಕಲೋಕಕ್ಕೆ. ಹೌದು ಹೌದು ಕುಂಭಕರ್ಣ, ನಿನ್ನ ಮಾತು 100ಕ್ಕೆ 100 ಸತ್ಯ. ಈ ಶತಯೋಧನ ವಿಸ್ತೀರ್ಣಗಳ ಶರದಿಯನ್ನು ನಡಲು ಸಪ್ತ ಋಷಿಗಳೇ ಆಗಲಿ ದೇವಾನು ದೇವತೆಗಳೇ ಆಗಲಿ ನನ್ನ ಅಜಾತ ಶತ್ರುವಾದ ಅರಿಗೂ ಸಾಧ್ಯವಿಲ್ಲ. ರಾವಣೇಶ್ವರ, ಜಯಲಕ್ಷ್ಮಿಯು ನಿನ್ನ ಸ್ವತ್ತಲ್ಲ, ನಿನ್ನ ಸೋದರಿಯೂ ಅಲ್ಲ. ಪಂಡಿತರೇ ಆಗಲಿ ಪಾಮರರೇ ಆಗಲಿ ಪತಿತನಾಗಿ ನಡೆಯದಿದ್ದರೂ ಸಹ ಮನವರಿಕೆ ಮಾಡಿಕೊಂಡು ದುಷ್ಕರ್ಮ ಕಾರ್ಯಗಳನ್ನು ತ್ಯಜಿಸಿ ಸತ್ಕಾರ್ಯಗಳನ್ನೇ ಮಾಡುತ್ತಾ ಸದಾ ದೈವವನ್ನು ನಂಬಿ ಅವನನ್ನೇ ನೆನೆಯುತ್ತಾ ನೈಷ್ಠಿಕವಾದ ಕರ್ಮವನ್ನು ಆಚರಿಸಿ ಸತ್ಪುರುಷ ಶೀಲನಾಗುವವನೋ ಅಂಥವರನ್ನು ದೈವವೂ ರಕ್ಷಿಸಬಲ್ಲದು, ಜಯಲಕ್ಷ್ಮಿಯೂ ಒಲಿಯಬಲ್ಲಳು. ವಿಭೀಷಣ, ಈ ನಿನ್ನ ನಿಂದನಾ ಸುದ್ದಿಯನ್ನು ಕೇಳಿ ಕೇಳಿ ನನ್ನ ಕ್ರೋಧವನ್ನು ನಾನೇ ನುಂಗುತ್ತಿದ್ದೇನೆ. ನೀನಲ್ಲದೆ ಅನ್ಯರಾರಾದರೂ ಈ ಮಾತುಗಳನ್ನು ಆಡಿದ್ದರೆ ಇಷ್ಟು ಹೊತ್ತಿಗೆ ಅವರ ಶಿರಸ್ಸು ಶರದಿಯಲ್ಲಿ ತೇರುತ್ತಿತ್ತು. ನಿಮ್ಮ ತಂಗಿಯವರು ರೋಧಿಸುತ್ತಾ ಬರುತ್ತಿರುವರು. ಏನು ನನ್ನ ತಂಗಿಯಾದ ಶೂರ್ಪನಖ ರೋಸುತ್ತಾ ಬರುತ್ತಿರೋಳಿ? ಹೌದು ಪ್ರಭು. ಆಕೆಯನ್ನು ಜಾಗೃತವಾಗಿ ಬರಮಾಡಿ. ಆಗ್ನೇ ಪ್ರಭು. ಅಣ್ಣ ನೋಡೋಣ, ಅವೆಲ್ಲ ತಗೊಂಡು ನನ್ನ ತಿಥಿ ಹೆಂಗೆ ಮಾಡ್ಬಿಡ್ತವೆ. ಏನು ತಂಗಿ, ಏನಾಯಿತು? ನಿನಗಿಂದ ಯಾರಿಂದ ಆಯ್ತು ಅಂತ ಸ್ಥಿತಿಯ ಉಂಟಾಯಿತು? ಅಣ್ಣ ಅಂಡಕಾಲದಲ್ಲಿ 3 ಜನ ನಯಮಾನವನಣ್ಣ. ಒಂದು ಆಮನ ತಮ್ಮ ಅತ್ಮನ ಆಮೇಲೆ ತಿದ್ದಿದ್ದೆ. ಏನು ಆಮ? ಸರಿಯಾಗಿ ಹೇಳಬಾರದೆ ಪ್ರಭು. ಕರಾಕ್ಷ ತಿಳ್ಕೊಂಬಂದಿಲ್ಲ, ಕರಾಕ್ಷ, ಅವನೇ ಹೋಗಿದ್ದ. ಸರಿಯಾಗಿ ಕೇಳಿ ಹೇಳಿ. ಮಹಾಪ್ರಭು, ನಮ್ಮ ಶೂರ್ಪಣಖ ದೇವಿಯವರು ದಂಡಕಾರಣ್ಯ ಕೊಯ್ದಂತೆ. ಅಲ್ಲಿ 3 ಜನ ನರಮಾನವರು ಬಂದಿರೋದಂತೆ. ದೊಡ್ಡವನು ರಾಮ, ರಾಮನ ತಮ್ಮ ಲಕ್ಷ್ಮಣ, ರಾಮನ ಹೆಂಡತಿ ಸೀತೆ. ಸೀತೆ ಬಹಳ ತ್ರಿಪುರ ಸುಂದರಿಯಂತೆ. ಆ ಸೀತಾದೇವಿಯನ್ನು ತಂದು ನಿಮಗೆ ಲಗ್ನ ಮಾಡಿಸೋಣ ಅಂತ ಹೋದಂತೆ ಲಕ್ಷ್ಮಣ ಪ್ರಚಂಡ. ತಂಗಿ, ಸಹಿಸಲಾರದ ಅಪಮಾನ. ಬೆಳೆವೆಂ ಕ್ಷಣದಲ್ಲಿ ಈ ಚರ, ಬೆಳೆವೆಂ ಕ್ಷಣದಲ್ಲಿ ಈ ಚರ. ಕಳೆದ ತಲೆವೆನೋ ಜೋಲಗಿಯನ್ನ, ಕಳೆದ ತಲೆವೆನೋ ಜೋಲಗಿಯನ್ನ. ದೋದಂಡ ನಿಸ್ಸಿ ಮನದರು, ದೋದಂಡ ನಿಸ್ಸಿ ಮನದರು. ಬರಲಿ ಬರಲಿ ಕಡಿದಿಡಿ ಹೆಣರು, ಬರಲಿ ಬರಲಿ ಕಡಿದಿಡಿ ಹೆಣರು. ಬೆಳೆವೆಂ ಕ್ಷಣದಲ್ಲಿ ಈ ಚರ. ಗಂಧರ್ವರ್ ಅವರಿಲ್ಲಿ ಗೆಲ್ಲನೆಂದ ದರೆಯಲಿ, ಅವರಿಲ್ಲಿ ಅವರಿಗೆಲ್ಲ ಗಂಧರ್ವ. ಬಿಡುವೆ ನಾನ್ ಕೂಡಲೋ, ಬಿಡುವೆ ನಾನ್ ಕೂಡಲೋ. ಬರಲಿ ಬರಲಿ ಕಡಿದುಡಿ ಹೆಣಲು, ಬರಲಿ ಬರಲಿ ಕಡಿದುಡಿ ಹೆಣಲು. ಬಿಡುವೆ ಕ್ಷಣದಲ್ಲಿ ನೀಚರ ನೀಚರ ನೀಚರ. ನೋಡಿದೆಯಾ ಕುಂಭಕರ್ಣ, ಎಂತಹ ಅಪಮಾನ! ಅಗ್ರಜ, ಸಹಿಸಲಾರದ ಅಪಮಾನ. ಅಗ್ರಜ, ಸಹಿಸಲಾರದ ಅಪಮಾನ. ರಾಕ್ಷಸ ಕುಲ ಧೀಮಂತರೆನಿಸಿ ಕನಸು ಮನಸ್ಸಿನಲ್ಲಿಯೂ ನೆನೆಸಿದವರು ನಮ್ಮ ದಂಡಕಾರುಣ್ಯಕ್ಕೆ ಬಂದು ನಮ್ಮ ತಂಗಿಯನ್ನು ಈ ರೀತಿ ಅಪಮಾನ ಮಾಡಿರುವವರೇ ಓ ನರಮಾನವರು. ನಡೆ ಅಗ್ರಜ, ಪರಿವಾರ ಸಮೇತವಾಗಿ ಅವರನ್ನು ಧ್ವಂಸ ಮಾಡಿ ಬಿಡೋಣ. ಸಕವಾನೆ ಕೇಳೋ ಬೇಡ್ವೆ ರಾಮ ಮನೋ
ಶಾಂತಿ ಕುಂಭಕರ್ಣ ಶಾಂತಿ. ಸೋದರಿಯಾದ ಮಾತ್ರಕ್ಕೆ ಅವಳ ಮಾತು ಪರಿಗ್ರಾಹ್ಯವಲ್ಲ. ಶೂರ್ಪನಖ ಇತ್ತವ, ಅವರು ನಿನ್ನನ್ನು ಸುಮ್ಮನೆ ಘಾಸಿಗೊಳಿಸಿದವರೇ? ನಾನು ಇದನ್ನು ನಂಬಲಾರೆ. ನೀನು ಏನೋ ಸ್ವೇಚ್ಛೆಯಾಗಿ ವರ್ತಿಸಿರುವೆ. ನಿಜ ಹೇಳು. ವಿಭೀಷಣ, ಹೇಳುವುದಿನ್ನೇನು ಕೇಳುವುದಿನ್ನೇನು? ನಮ್ಮ ಎಲ್ಲಿಯಾದ ದಂಡಕಾರಣ ನಡೆಸಿ ಓ ನರಮಾನವರು ನಮಗಿಂತ ಅವಲಚಾಗಿರುವರೇ? ಅಣ್ಣ ಆ ಮಾತನ್ನು ಒದಿತು ಬೇಡ ಅಣ್ಣ. ಏನಾದ್ರು ಒಂದಿತಿ ತೀತೆ ತಂದು ನೀನು ಅಡ್ಡ ಮಾಕೋ. ಮಹಾಪ್ರಭು, ಈ ವಿಚಾರನ ನಮ್ಮ ಶೂರ್ಪಣಖ ದೇವಿಯರು ಕರಾದೂಷಣ ತ್ರಿಶೂಲರಿಗೂ ತಿಳಿಸರಂತೆ. ರಾಮ ಲಕ್ಷ್ಮಣರಿಗೂ ಕರಾದೂಷಣರಿಗೂ ಘೋರವಾದ ಯುದ್ಧ ನಡೀತು. ಆಗ ಶ್ರೀರಾಮಚಂದ್ರನು ಸಂಮೋಹನ ಅಸ್ತ್ರ ಎಂಬ ಒಂದು ಅಸ್ತ್ರವನ್ನು ಬಿಟ್ಟಾಗ 14,000 ಸೈನ್ಯವು ಸರ್ವವಾಯಿತಂತೆ. ಆದರೆ ಸಂಮೋಹನ ಅಸ್ತ್ರ ಅಂದರೆ ಎಲ್ಲರೂ ರಾಮನಂತೆ ಕಾಣುತ್ತಿದ್ದರು. ಅವರು ಇವರನ್ನು ತಿವಿದು ಇವರು ಅವರನ್ನು ತಿವಿದು 14,000 ಸೈನ್ಯವು ಸರ್ವನಾಶವಾಯಿತಂತೆ ಮಹಾಪ್ರಭು. ಮಕರಾಕ್ಷ ಪ್ರಭು, ಅವರು ಹೇಳಿದಾಗೆ ಉಪಾಯದಿಂದ ಹಾಕೇನ ಕರ್ಕೊಂಬರಬೇಕು ಅಂತ ಹೇಳ್ತಿದ್ದಾರೆ ಪ್ರಭು. ಬಲೇ ತಂಗಿ, ನಾಸಿಕ ಹೋದ್ರ ಬುದ್ಧಿ ಮಾತು ಚುರುಕಾಗಿಯೇ ಇದೆ. ನೀನಿನ್ನು ಅಂತಃಪುರಕ್ಕೆ ನಡಿ, ಔಷಧೋಪಚಾರ ಮಾಡಿಸಿಕೋ. ನೋಡಿದೆಯಾ ಕುಂಭಕರ್ಣ, ಪ್ರಾತ ಪ್ರಭು ಎಂತ ಸಹಿಸಲಾರದ ಅಪಮಾನ. ಜಾನಕಿ, ಒಂದು ನಿನ್ನ ಸ್ವಯಂವರದಲ್ಲಿ ಶಿವಧನಸ್ಸನ್ನು ಎತ್ತಲಾಗದೆ ಮುಗ್ಗರಿಸಿ ಬಿದ್ದಾಗ ಗಾಗೈಸಿನಕ್ಕೆ ಅಲ್ಲ ಎಂದು ನನ್ನ ತಂಗಿಯಾದ ಶೂರ್ಪಣಖ ಅವಳಿಗೆ ಅಪಮಾನಗೊಳಿಸಿ ಆ ಅಪಮಾನಕ್ಕೆ ಪ್ರತೀಕಾರವಾಗಿ ಸೀತಾಪಹರಣ ಕುಂಭಕರ್ಣ ಮಾವನಾದ ಮಾರ್ಜನ ಸಲಹೆಯನ್ನು ಪಡೆದು ನಾವೀಗಲೇ ಸೀತಾಪಹರಣದಲ್ಲಿ ತೊಡಗೋಣ. ಸೀತಾಪಹರಣ 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 ಸೀತಾಪಹರಣ. ಅದನ್ನು ನನಗೆ ತಂದು ಕೊಡಿ, ಮಮತೆಯಿಂದ ಪೊರೆಯುವೆನು. ಮಾಯ ಮೃಗವ ನೀನಿದ ನೋಡಿ ಬಯಸುವೆ ಹೇಗೆ ಇದ. ಮಾಯ ಮೃಗವ ನೀನಿದ ನೋಡಿ ಬಯಸು
ದಾನವ ಮಾಯೇ ಸೀತಾ 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 दानव माये प्रेम जाये सीता दानव माये प्रेम जाये 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 निजवन रूपे ತಿಳಿಯೈದ ಸೀತಾ ನಿಜವನ ರೂಪೇ ತಿಳಿಯೈದ ನಿಜವನು ಅರುಹುವೆ ತಿಳಿಯೈದ ನಿಜವನು ಅರುಹುವೆ ತಿಳಿಯೈದ ನಿಜವನರುಹುವೆ ತಿಳಿಯೈದ ಮಾಯ ಮೃಗವನೀನಿದ ನೋಡಿ ಬಯಸುವೆ ಹೇಗೆ ಇದ ಮಾಯ ಮೃಗವನೀನಿದ 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 ಸೀತಾ ಸ್ವಾಮಿ, ಕನಕಮಯವಾದ ದೇಹದಿಂದ ಕೂಡಿದ ಈ ಸಾರಗವನ್ನು ಈ ಪ್ರದೇಶದಲ್ಲಿ ಕಂಡಿಲ್ಲ. ಆದ್ದರಿಂದ ಇದನ್ನು ನೋಡಿದರೆ ಮಾಯಾಮೃಗವೆಂದು ಸಂದೇಹವಾಗುತ್ತಿದೆ. ಅದನ್ನು ಬಯಸಬೇಡ. ಸ್ವಾಮಿ, ಅದೆಂದಿಗೂ ಮಾಯಲ್ಲ. ಅದನ್ನು ನನಗೆ ತಂದುಕೊಡಿ ಸ್ವಾಮಿ. ಅದರೊಂದಿಗೆ ವಿನೋದದಿಂದ ಕಾಲವನ್ನು ಕಳೆಯುವೆನು. ಸೀತಾ, ಈ ಹಿಂದೆ ಶೂರ್ಪನಖಾ ದೇವಿಗೆ ಅಪಮಾನ ಮಾಡಿ ಕಳಿಸಿದ್ದೇವೆ. ಆದ್ದರಿಂದ ದಾನವರು ನಮ್ಮನ್ನು ವಂಚಿಸಲು ಈ ರೀತಿಯಾಗಿ ಬಂದಿರಬಹುದು. ಅದು ಮಾಯಾಮೃಗದಲ್ಲಿ ಬೇರೆ ಇಲ್ಲ. ಅದನ್ನು ಬಯಸಿ ನೀನು ದುಃಖ ಪಡುವುದಲ್ಲದೆ ನನ್ನನ್ನೂ ದುಃಖಕ್ಕೀಡು ಮಾಡಬೇಡ. ಸ್ವಾಮಿ, ಆ ಮೃಗವನ್ನು ನೋಡಿದ ಕ್ಷಣದಿಂದ ನನ್ನ ಮನಸ್ಸೆಲ್ಲವೂ ಅದರಲ್ಲೇ ನೆಲೆಸಿರುವುದು. ಆ ಮೃಗವನ್ನು ನನಗೆ ತಂದುಕೊಡಿ ಸ್ವಾಮಿ. ಸ್ವಾಮಿ, ನೀವೇನಾದರೂ ಆ ಮೃಗವನ್ನು ನನಗೆ ತಂದು ಕೊಡದಿದ್ದ ಪಕ್ಷದಲ್ಲಿ ನಾನು ಆಹಾರಾದಿಗಳನ್ನು ಮುಟ್ಟುವುದಿಲ್ಲ ಸ್ವಾಮಿ. ಸೀತಾ, ಜಾನಕಿ, ಶಾಂತಿ. ಲಕ್ಷ್ಮಣ, ಲಕ್ಷ್ಮಣ. ಅಗ್ರಜ ಕರೆದಿರಾ? ಲಕ್ಷ್ಮಣ, ಜಾನಕಿಯು ಆ ಸಾರಂಗವನ್ನು ಬಯಸಿದ್ದಾಳೆ. ಅದನ್ನು ಹಿಡಿದು ತರುತ್ತೇನೆ. ಅಣ್ಣ, ನಾನು ಹಿಡಿದು ತರುತ್ತೇನೆ. ಬೇಡ ಲಕ್ಷ್ಮಣ, ಸತಿಯ ಅಪೇಕ್ಷೆ ಪಟ್ಟಿದ್ದನ್ನು ಪತಿಯಾದವನು ನೆರವೇರಿಸಬೇಕಾದ ಅವನ ಕರ್ತವ್ಯ. ಆದ್ದರಿಂದ ನಾನೇ ಅದು ಮಾಯಾ ಮೃಗವಾದರೆ ಹಿಡಿದು ತರುತ್ತೇನೆ, ಮಾಯಾ ಮೃಗವಾದರೆ ಕೊಂದು ಬರುತ್ತೇನೆ. ಅದುವರೆಗೂ ಸೀತೆ ಓರ್ವಳನ್ನೇ ಬಿಟ್ಟು ಹೋಗಬಾರದು. ತಿಳಿಯಿತೆ? ಹಾಗಾಗಲ್ಲ. ಎಲ್ಲಿಗೆ ಹೋಗುವೆ ಹುಲ್ಲ ಮೃಗವೇನಿ, ಎಲ್ಲಿಗೆ ಹೋಗುವೆ ಹುಲ್ಲ ಮೃಗವೇನಿ, ಅಲ್ಲಿಯ ನಿನ್ನಯ ಸೊಲ ನಡಗಿವೆ, ಅಲ್ಲಿಯ ನಿನ್ನಯ ಸೊಲ್ಲ ನಡಗಿವೆ, ಎಲ್ಲಿಗೆ ಹೋಗುವೆ ಹುಲ್ಲ ಮೃಗವೇನಿ. ಆ ಸೀತಾ, ಆ ಲಕ್ಷ್ಮಣ. ಲಕ್ಷ್ಮಣ, ಲಕ್ಷ್ಮಣ, ಮಾತಾ, ಅಲ್ಲಿ ಕೇಳಿದ್ಯಾ? ಆರ್ಯಪುತ್ರನ ದೀನ ಧ್ವನಿಯಂತೆ ತೋರುವುದು. ನನ್ನ ಸ್ವಾಮಿಯು ಯಾವ ಅಪಾಯದಲ್ಲಿ ಸಿಲುಕಿರುವರೋ ಏನೋ. ಜಾಗೃತಿಯಾಗಿ ಹೋಗಿ ನೋಡು. ಧ್ವನಿಯನ್ನು ಕೇಳಿ ಬಂತು ತಾಯಿ. ಆದರೆ ಅದರಲ್ಲಿ ನಂಬಿಕೆ ಸಾಲದು. ನೀವು ಭಯಪಡಬೇಡಿ. ಲಕ್ಷ್ಮಣ, ಅದು ನನ್ನ ಸ್ವಾಮಿಯ ದೀನ ಧ್ವನಿಯ ಹೊರತೋ ಬೇರೆ ಅಲ್ಲ. ಜಾಗೃತಿಯಾಗಿ ಹೋಗಿ ನೋಡು ಲಕ್ಷ್ಮಣ. ನನ್ನ ಸ್ವಾಮಿಯು ಯಾವ ಅಪಾಯದಲ್ಲಿ ಸಿಲುಕಿರುವರೋ ಏನೋ. ಅಮ್ಮ, ಇದೇನಿದು ನಿಮ್ಮ ಮಾತಿನ ಅರ್ಥ? ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯ ಒಂದೇ ಏನು? ಅದಲ್ಲದೆ
ನನ್ನಣ್ಣನಾದ ಶ್ರೀರಾಮಚಂದ್ರನಲ್ಲಿ ಧನುರ್ಬಾಣಗಳಿರುವವು. ನೀವು ಭಯಪಡಬೇಡಿ, ಧೈರ್ಯದಿಂದಿರಿ. ಲಕ್ಷ್ಮಣ, ಓಹೋ, ಈಗ ತಿಳಿಯಿತು. ನಾನು ಎಷ್ಟು ವಿಧವಾಗಿ ಹೇಳಿದರೂ ನೀನು ಹೋಗದೇ ಇರುವುದನ್ನು ನೋಡಿದರೆ, ನಾನು ಎಷ್ಟು ವಿಧವಾಗಿ ಹೇಳಿದರೂ ನೀನು ಹೋಗದೇ ಇರುವುದನ್ನು ನೋಡಿದರೆ, ನನ್ನ ಸ್ವಾಮಿಯು ಇಲ್ಲದಿರುವ ಸಮಯದಲ್ಲಿ ನನ್ನ ಮಾನಹರಣ ಮಾಡಲು ತೋರುವಂತಿದೆ. ಓ ರಾಮಚಂದ್ರ, ಕಾಸಿದ ಸರಳಿನ ತೆರದಿ ಕರ್ಣಯುಗವಂ ಇರಿಯುತ್ತಿರ್ಪ ಕಾಸಿದ ಸರಳಿನ ತೆರದಿ ಕರ್ಣಯುಗವಂ ಇರಿಯುತ್ತಿರ್ಪ ಈ ಪುರುಷೋತ್ತಿಯಂ ಕೇಳಿ ಒಮ್ಮಿಗೆ, ಈ ಪುರುಷೋತ್ತಿಯಂ ಕೇಳಿ ಒಮ್ಮಿಗೆ ಅರಣಂ ಹೋಗಿಲ್ಲ ಮಕಟ ಕಠಿಣವಿದೆಂತೋ ರಾಮ. ಅಮ್ಮ, ಅಮ್ಮ, ಏನು ಅಮ್ಮ, ಏನಿದೆ ನಿಮ್ಮ ಮಾತಿನ ಅರ್ಥ? ನಿಮ್ಮ ಬಾಯಿಂದ ಈ ಮಾತುಗಳೇ ನಿಮ್ಮನ್ನು ನಮ್ಮ ತಾಯಿಯಾದ ಸುಮಿತ್ರಾ ದೇವಿಗಿಂತಲೂ ಹೆಚ್ಚೆಂದು ಭಾವಿಸಿದ್ದೆ. ಹಾಗಲ್ಲಮ್ಮ, ಅಣ್ಣನ ಆಜ್ಞೆ ಮೀರಿದ ದೋಷವು ಬಂದರೂ ಬರಲಿ, ನಿಮ್ಮ ಮಾತಿನಂತೆ ನಾನು ಹೋಗುತ್ತೇನೆ. ಆದರೆ ನನ್ನದೊಂದು ಪ್ರಾರ್ಥನೆ. ಏನದು ಲಕ್ಷ್ಮಣ? ನಾನಿಲ್ಲಿ ಸಪ್ತರುಚಿಗಳ ಆಜ್ಞೆಯನ್ನು ಬರೆಯುತ್ತೇನೆ. ನಾನಾಗಲಿ ನನ್ನ ಅಗ್ರಜನಾಗಲಿ ಬರೋ ತನಕ ಈ ಸಪ್ತರುಚಿಗಳ ಆಜ್ಞೆಯನ್ನು ದಾಟಿ ಹೋಗಬಾರದು ತಾಯಿ. ಇದೇ ನನ್ನ ಪ್ರಾರ್ಥನೆ. ದೇವ ಶಂಭೋ ಮಹಾದೇವ, ಭದ್ರೇ, ಬಹಳ ಹಸಿವಿನಿಂದ ಬಳಲಿ ಬಂದಿದ್ದೇನೆ. ಏನಾದರೂ ಭಿಕ್ಷೆ ನೀಡಬಾರದೆ? ಪೂಜ್ಯರಿಗೆ ವಂದಿಸುವೆನು. ಪೂಜ್ಯರಿ, ತಮಗೆ ಸತ್ಕರಿಸೋಣವೆಂದರೆ ಆರ್ಯಪುತ್ರನಾಗಲಿ ಮೈದುನನಾದ ಲಕ್ಷ್ಮಣನಾಗಲಿ ಯಾರೂ ಸಮೀಪದಲ್ಲಿಲ್ಲವಲ್ಲ. ಅವರು ಬರೆಯವರೆಗೂ ತಾವು ಇಲ್ಲಿಯೇ ವಿಶ್ರಮಿಸಿಕೊಳ್ಳಿ. ಏನು ರೂಪು, ಏನು ಲಾವಣ್ಯ! ಈಕೆಯನ್ನು ಸೇರದ ಪುರುಷ ಜನ್ಮವೇ ವ್ಯರ್ಥವಲ್ಲವೇ? ಎಂತಹ ಜ್ವಾಲೆ! ಲಕ್ಷ್ಮಣ, ಮೆಚ್ಚಿದ ನಿನ್ನ ಜಾಣ್ಮೆಯನ್ನು. ಸಪ್ತ ಋಷಿಗಳನ್ನೇ ಇಲ್ಲಿ ಪ್ರಸ್ತಾಪಿಸಿರುವೆಯಾ? ಈಕೇನು ಉಪಾಯದಿಂದ ಅಪಹರಿಸಿಕೊಂಡು ಹೋಗಬೇಕು. ನನ್ನ ಮಾವನವರಾದ ಮಾರೀಚನು ರಾಮಲಕ್ಷ್ಮಣನನ್ನು ಬಹುದೂರ ಕರೆದುಕೊಂಡು ಹೋಗಿರುವನು. ಅವರು ಬರುವ ವೇಳೆಯಾಯಿತು. ಆಕೆಯನ್ನು ಉಪಾಯದಿಂದ ಅಪಹರಿಸಿಕೊಂಡು ಹೋಗಲೇಬೇಕು. ಭದ್ರೇ, ಬಹಳ ಹಸಿವು, ಏನಾದರೂ ಭಿಕ್ಷೆ ನೀಡಬಾರದೆ ಭದ್ರೇ? ಶಂಭೋ ಮಹಾದೇವ, ಶಂಭೋ ಮಹಾದೇವ. ಪೂಜ್ಯರೇ, ಭಿಕ್ಷೆಯನ್ನು ಸ್ವೀಕರಿಸಿ. ಬಳಿಗೆ ಬಂದು ನೀಡಬಾರದೆ ಭದ್ರೇ? ಕ್ಷಮಿಸಿ ಪೂಜ್ಯರು, ಮೈದನನಾದ ಲಕ್ಷ್ಮಣನು ಸಪ್ತಋಷಿಗಳ ಆಜ್ಞೆಗಳನ್ನು ಬರೆದಿದ್ದಾನೆ. ಅದನ್ನು ದಾಟಿ ನಾನು ಹೊರಗೆ ಬರಕೂಡದು. ಏನು, ನಮ್ಮಂತಹ ಯತಿಗಳಿಗೂ ಸಪ್ತ ಋಷಿಗಳ ಆಜ್ಞೆಯೇ? ನಾನು ಈ ನಿನ್ನ ಆಶ್ರಮದಲ್ಲಿ ಹಸುವಿಗಿದ್ದೀಯಾದರೆ ನಿನಗೆ ಬ್ರಹ್ಮಹತ್ಯಾ ದೋಷ ಪ್ರಾಪ್ತಿಯಾಗುವುದು. ಇಡೀ ಶಾಪವನ್ನು. ಪೂಜ್ಯರೇ, ಕೋಪಿಸಬೇಡಿ. ಇದು ಭಿಕ್ಷೆಯನ್ನು ಸ್ವೀಕರಿಸಿ.
ಬಳಿಗೆ ಬಂದು ನೀಡಬಾರದೆ ಭದ್ರೆ. ಸ್ವೀಕರಿಸಿ ಪೂಜ್ಯರೇ. ಇನ್ನು ಬಳಿಗೆ ಬರಬಾರದೆ. ಸ್ವೀಕರಿಸಿ ಪೂಜ್ಯರೇ. ಇನ್ನು ಬಳಿಗೆ ಬರಬಾರದೆ. ಸ್ವೀಕರಿಸಿ ಪೂಜ್ಯರೇ. ಇನ್ನು ಬಳಿಗೆ ಬರಬಾರದೆ. ಸ್ವೀಕರಿಸಿ ಪೂಜ್ಯರೇ. ಸ್ವೀಕರಿಸಿ ಪೂಜ್ಯರೇ. ಜಾನಕಿ ರಾಮಚಂದ್ರ ಇದೋ ನೋಡು ಪೌಳಚ್ಚ ವಂಶ ಕಳಸಾಂಬುದಿ ಚಂದ್ರ. ಜಾನಕಿ ಇದೋ ನೋಡು ಪೌಳಚ್ಚ ವಂಶ ಕಳಸಾಂಬುದಿ ಚಂದ್ರನ. ನೋಡು ದೋಲವೇಂದ್ರನ. ನೋಡು ನಿರ್ಜನ ಮನೋತ್ಸಾಹ ಬಂಧನ. ಓಡು ಸುಪ್ರಚಂಡ ಬಾಹುವಿನ. ಓಡು ಮನ್ಮಥೋಂಗನ. ಓಡು ಹರಿರಾಯರ ಗಂಡನ. ರಾವಣ ಸಾರ್ವಭೌಮನ ನೋಡೇ. ಜಾನಕಿ ಕಡಾಲಂಕಾನಗರಕ್ಕೆ ನನ್ನ ಪಶ್ಚಿಮ ವಿಮಾನವು ಸಿದ್ಧವಾಗಿರುವುದು. ಅಯ್ಯೋ, ಈ ದುರುಳನಿಂದ ನನ್ನನ್ನು ರಕ್ಷಿಸುವವರು ಯಾರು ಇಲ್ಲವೇ? ಪೂಜ್ಯರಾದ ದಶರಥ ಚಕ್ರವರ್ತಿ, ನೀವಾದರೂ ನನ್ನನ್ನು ರಕ್ಷಿಸಬಾರದು, ಕಾಪಾಡಬಾರದು. ಅಮ್ಮ, ಯಾರು ತಾಯಿ ನೀನು? ದಶರಥ ರಾಮ ಎಂದು ರೋಧಿಸುತ್ತಿರುವೆಯಲ್ಲ, ಕಾರಣವೇನು ತಾಯಿ? ಅಯ್ಯ, ನಾನು ಜನಕ ಚಕ್ರವರ್ತಿಗೆ ಪುತ್ರಿಯು, ದಶರಥ ಮಹಾರಾಜನ ಸೊಸೆಯು, ಶ್ರೀರಾಮಚಂದ್ರನ ಧರ್ಮಪತ್ನಿಯು. ನನ್ನ ಸ್ವಾಮಿಯು ಇಲ್ಲದ ಸಮಯದಲ್ಲಿ ಈತನು ಮೋಸದಿಂದ ವಂಚಿಸಿ ನನ್ನನ್ನು ಸೆಳೆದುಕೊಂಡು ಹೋಗುತ್ತಿರುವನು. ದಯಮಾಡಿ ನನ್ನನ್ನು ರಕ್ಷಿಸಿ. ಛೀ ನಾರಿ ಚೋರ, ಜಗನ್ಮಾತೆಯನ್ನು ಕಳ್ಳನಂತೆ ಅಪರಿಸಿಕೊಂಡು ಹೋಗುತ್ತಿರುವೆಯಾ? ಯಾರೋ ನೀನು? ನೀನು ಯಾರು? ಮೊದಲು ನೀನ್ಯಾರ ಮೊದಲ ಮಗಳ? ನಾನು ಲಂಕಾಧೀಶ್ವರನಾದ ರಾವಣ ಸಾರ್ವಭೌಮನು. ಇವನು ದಶರಥನ ಮಿತ್ರನಾದ ಜಟಾಯು. ಓಹೋ, ಜಟಾಯು ಪರಾಕ್ರಮಿ ಎಂದು ಕೇಳಿರುವೆನು. ಈತನಿಂದ ಉಪಾಯದಿಂದಲೇ ಪಾರಾಗಬೇಕು. ಇಲ್ಲವೋ ಜಟಾಯು, ನಾವಿಬ್ಬರು ಸಮಬಲಶಾಲಿಗಳು. ನಮ್ಮ ಪ್ರಾಣದ ನೆಲೆಯನ್ನರಿತು ಯುದ್ಧವನ್ನು ಮಾಡೋಣ. ಏನು ಹೇಳಿವೆ? ಹಾಗೆ ಆಗಲಿ. ಸಿದ್ಧರಾಗು ಯುದ್ಧಕ್ಕೆ. ಮೊದಲು ನಿನ್ನ ಪ್ರಾಣದ ನೆಲೆಯನ್ನು ಹೇಳು. ನನ್ನ ಪ್ರಾಣದ ನೆಲೆ ಈ ಎಡಗಾಲ ಉಂಗುಷ್ಟದಲ್ಲಿರುವುದು. ನಿನ್ನ ಪ್ರಾಣದ ನೆಲೆಯಲ್ಲಿರುವುದು. ನನ್ನ ಪ್ರಾಣದ ನೆಲೆಯೂ ಈ ನನ್ನೆರಡು ರೆಕ್ಕೆಗಳಲ್ಲಿರುವುದು. ಸಿದ್ಧರಾಗು ಯುದ್ಧಕ್ಕೆ. ಸಿದ್ಧರಾಗು, ಸಿದ್ಧರಾಗು. ಹೆದರಬೇಡ ಮಾತ. ಅವನೇ ಅಲ್ಲ, ಅವನ ಹಾಗೆ ಇರುವ 10 ಜನ ರಾವಣರು ಬಂದರು ಜಟಾಯುವನ್ನು ಮುಟ್ಟಲಾಗುವುದಿಲ್ಲ. ನೋಡಿದ್ಯಾ ಜಾನಕಿ? ಮೋಸಗಾರ, ನಿನ್ನನ್ನು ಕಾಪಾಡಲು ಬಂದ ಈ ಮುರಿಯೊತ್ತಿಗೆ ಏನಾಯ್ತೆಂದು?
ಮಾಡಲು ಬಂದ ಜಟಾಯಿಗೂ ಈ ದುರವಸ್ಥೆ ಉಂಟಾಯಿತು. ಅಯ್ಯ, ನನ್ನ ಸಮಾಚಾರವು ನನ್ನ ರಾಮಚಂದ್ರಿಗೆ ತಿಳಿಯುವುದು ಈ ನಿನ್ನ ಪ್ರಾಣವೂ ಹೋಗದಿರಲಿ. ಈ ನಿನ್ನ ಪ್ರಾಣವೂ ಹೋಗದಿರಲಿ. ರಾಮಚಂದ್ರ, ಜಾನಕಿ, ಲಂಕಾನಗರಕ್ಕೆ ನನ್ನ ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ಈ ನಿನ್ನನ್ನು ಕಾಪಾಡಲು ಈ ದಂಡಕಾರನಲ್ಲಿ ಯಾರೂ ಇಲ್ಲ. ಲಂಕಾನಗರಕ್ಕೆ ಜೈ ಜಗದೀಶ್ವರ ಮಹಾದೇವ, ಶಂಭೋ ಮಹಾದೇವ. ರಾಮಚಂದ್ರ, ರಾಮಚಂದ್ರ ರಾಮ, ರಾಮಚಂದ್ರ. ಲಕ್ಷ್ಮಣ, ಅಗ್ರಜ, ಇದೇನು ಸೀತೆ ಓರ್ವಳನೆ ಬಿಟ್ಟು ಬರಬಾರದೆಂದು ಹೇಳಿಲ್ವೇ? ಏತಕ್ಕಾಗಿ ಬಂದೆ? ಅಗ್ರಜ, ದೂರದಲ್ಲಿ ಆರ್ತಧ್ವನಿ ಕೇಳಲು ಮಾತೆಯವರ ಭಯಭೀತರಾಗಿ ನಾನು ಎಷ್ಟು ಹೇಳಿದರೆ ಕೇಳದೆ ಅವಾಚ್ಯ ಶಬ್ದಗಳನ್ನಾಡಿ ನನ್ನನ್ನು ಕಳಿಸಿದರು ಅಗ್ರಜ. ಲಕ್ಷ್ಮಣ, ಹಾಗಾತವಾಯಿತು ಲಕ್ಷ್ಮಣ. ಅದು ಮಾಯಾಮೃಗ ಮಾರೀಚನು ಆ ವೇಷದಲ್ಲಿ ಬಂದು ಹಾಗೆ ಕೂಗಿದನಷ್ಟೇ. ನಡಿ, ಸೀತೆಯನ್ನು ಹುಡುಕೋಣ. ಜಾಗೃತಿ. ಸೀತಾ, ಜಾನಕಿ, ಅಮ್ಮ, ವೈದೇಹಿ, ಮಾತಾ, ಜಾನಕಿ, ಲಕ್ಷ್ಮಣ. ಅಗ್ರಜ, ಎಲ್ಲಿ ಹುಡುಕಿದ್ರು ಜಾನಕಿ ಸಿಗುತ್ತಿಲ್ಲವಲ್ಲ. ಇನ್ನೆಲ್ಲಿ ಅರಸಲಿ? ಸೀತಾ, ಅಗ್ರಜ, ಆ ಗೋದಾವರಿ ತೀರವದೇನಾದ್ರೂ ಇರಬಹುದು. ಹೋಗಿ ನೋಡಿಕೊಂಡು ಬಾ ಲಕ್ಷ್ಮಣ. ಹಾಗೆ ಆಗಲಿ ಅಗ್ರಜ. ಅಮ್ಮ, ಧರಣಿ ಜಾತಿ ಮಾತೆ ಸೀತೆ ಕಾಣದ ರಾಮ ಕಾಣದ ಅಮ್ಮ ನಿನ್ನ ವಿರಾದಿಂದ ಅಮ್ಮ ಅಮ್ಮ ನಿನ್ನ ವಿರಾದಿಂದ ಸುಖಿಸಬಲ್ಲನೆ ರಾಮನು ಅಮ್ಮ ನಿನ್ನ ವಿರಾದಿಂದ ಸುಖಿಸಬಲ್ಲನೆ ರಾಮನು ಧರಣಿ ಜಾತಿ ಮಾತೆ ಸೀತೆ ಕಾಣದ ರಾಮ ಕಾಣದ ಮಾತಾ ಜನನಿ ಕಾಂಚನ ಮೃಗವ ಬಯಸಿದೆ ಏಕೆ ಅಮ್ಮ ಜನನೇ ಮಾತಾ ಅಮ್ಮ ಅಮ್ಮ ಕಾಂಚನ ಮೃಗವ ಬಯಸಿದೆ ಏಕೆ ಕಾಂಚನ ಮೃಗವ ಬಯಸಿದೆ ಏಕೆ ಏನ ಪೇಳಲಿ
ಕಾಂಚನ ಮೃಗವ ಬಯಸಿದೆ ಏಕೆ? ಏನ ಬೇಳಲಿ ರಾಮಗೆ ಇನ್ನೇಗೆ ತೋರಲಿ ಮುಖವನು ನಾ ಇನ್ನೇಗೆ ತೋರಲಿ ಮುಖವನು ನಾ ಧರಣಿ ಜಾತಿ ಮಾತೆ ಸೀತೆ ಕಾಣದ ದಾಳೆ ರಾಮ ಕಾಣದ ದಾಳೆ. ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ನಾವಿಲ್ಲದ ಸಮಯವನ್ನು ಸಾಧಿಸಿ ಜಾನಕಿಯನ್ನು ಯಾರೋ ಅಪಹರಿಸಿದ್ದು ಕಾಣುತ್ತಿದೆ. ಅಣ್ಣ, ಎಲ್ಲಿ ಏನು ಮಾಡೋಣ? ಅಲ್ಲೆಲ್ಲೂ ಕಾಣುತ್ತಿಲ್ಲವಲ್ಲಣ್ಣ. ಆರಾಮದೊಳು ನಿನ್ನ ಆರು ಕದ್ವೈದರು ಸೀತಾ. ಅಗ್ರಜ, ಆರಾಮದೊಳು ನಿನ್ನ ಆರು ಕದ್ವೈದರು ಕ್ರೂರ ಮೃಗಂಗಳೇ ಚಿರಿ ಕೊಂದ ಕಾಣೆ. ಅಗ್ರಜ, ಅಯ್ಯೋ ಎನ್ನ ಜಾನಕಿ ಮಮ ಪ್ರಾಣನಾಯಕಿ ತೊರೆದಲ್ಲಿ ಹೋದೆ ಸೀತಾ ಸೀತಾ ಸೀತಾ. ಆರಾಮದೊಳು ನಿನ್ನ ಆರು ಕದ್ವೈದರು. ಲಕ್ಷ್ಮಣ, ಆರಾಮದೊಳು ನಿನ್ನ ಆರು ಕದ್ವೈದರು ಕ್ರೂರ ಮೃಗಂಗಳೇ ಚಿರಿ ಕೊಂದ ಕಾಣೆ. ಅಯ್ಯೋ ಎನ್ನ ಜಾನಕಿಯೇ ಮಮ ಪ್ರಾಣನಾಯಕಿಯೇ ತೊರೆದಿಲ್ಲಿ ಹೋದೆ ಸೀತಾ ಸೀತಾ ಸೀತಾ. ಇಲ್ಲ ಲಕ್ಷ್ಮಣ, ಎಲ್ಲಿ ಹುಡುಕಿದ್ರು ಜಾನಕಿಯು ಸಿಳುವೆ ಸಿಗುತ್ತಿಲ್ಲ. ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ನಾವಿಲ್ಲದ ಸಮಯದಲ್ಲಿ ಜಾನಕಿಯನ್ನು ಯಾರು ಅಪರಿಚಿತ ಕಾಣುತ್ತಿರದಿ. ಈಗೇನು ಮಾಡಿ ಎಲ್ಲಿ ಹುಡುಕಲಿ? ಹೇಗಿರುವೆ ಮನೋಹರೇ, ಎಲ್ಲಿರು? ಅಗ್ರಜ, ಲಕ್ಷ್ಮಣ, ಅಲ್ಯಾವುದೋ ಪಕ್ಷಿ ಬಿದ್ದಿರುವುದು.
ಅದೇನಾದರೂ ಮಾತೇನು ನುಂಗಿರಬಹುದಾ? ಅಪ್ಪಣೆ ಕೊಟ್ಟರೆ ಈಗಲೇ ಅದು ಉದರನ್ನು ಬಗೆದು ನೋಡುವೆನು. ಶಾಂತನಾದ ಲಕ್ಷ್ಮಣ, ಆತನು ನನ್ನ ನಾಮಸ್ಮರಣೆ ಮಾಡುತ್ತಿರುವ ಸಮೀಪಕ್ಕೆ ಹೋಗಿ ವಿಚಾರಿಸಿ ನೋಡೋಣ. ಅಕ್ಷಯ, ಪಕ್ಷಿರಾಜ, ನಿನ್ನ ಈ ದುರಾವಸ್ಥೆಗೆ ಕಾರಣವೇನು? ಅಯ್ಯ, ನೀವು ಯಾರು? ನಾನು ಶ್ರೀರಾಮಚಂದ್ರ. ರಾಮ ಪ್ರಭು, ನಿಮ್ಮ ತಂದೆಗೆ ಮಿತ್ರನಾದ ನನ್ನನ್ನು ಜಟಾಯು ಎಂದು ಕರೆಯುವರು. ದುರುಳನಾದ ರಾವಣನು ಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವ ಸಮಯದಲ್ಲಿ ಪ್ರಭು ತಡೆದು ಯುದ್ಧವನ್ನು ಮಾಡಿದೆನು. ಆ ನೀಚನು ಮೋಸದಿಂದ ನನ್ನ ಪ್ರಾಣದ ನೆಲೆಯನ್ನರಿತು ನನ್ನ ರೆಕ್ಕೆಗಳನ್ನು ಕತ್ತರಿಸಿ ಅಗ್ರಜ, ಪ್ರಭು, ನಾನು ಸಾಯುವ ಸ್ಥಿತಿಯಲ್ಲಿ ಮಾತೆಯ ಆಶೀರ್ವಾದದಿಂದ ಇದುವರೆಗೂ ನನ್ನ ಪ್ರಾಣ ಉಳಿದಿತ್ತು. ಸುಗುಣಾಭಿರಾಮ, ಜಾನಕಿ, ಸೋಮ, ನನ್ನ ಪ್ರಾಣ ಹಾರಿ ಹೋಗುತ್ತಿರುವುದು. ನನಗೆ ಸದ್ಗತಿಯನ್ನು ಕರುಣಿಸು. ನನಗೆ ಲಕ್ಷ್ಮಣ, ಅಗ್ರಜ, ನಮಗೋಸ್ಕರ ಜಟಾಯು ಪ್ರಾಣವನ್ನು ಬಿಟ್ಟನಲ್ಲ ಲಕ್ಷ್ಮಣ. ಈತನು ನಮ್ಮ ತಂದೆಯ ಮಿತ್ರನಾಗಿದ್ದ ಅಂತ್ಯಕ್ರಿಯೆಗಳನ್ನು ಮುಗಿಸಿ ಸೀತೆಯನ್ನು ಹುಡುಕೋಣ. ಹಾಗೆ ಆಗಲಿ ಅಗ್ರಜ. ನಡಿ.
ಸೀತಾ ಅನುಪಮ ನೀರೇ ವನಲೋಚನೆ ಪ್ರೇಮ ಜಾಯಿ ಸೋಮಮುಖಿಯೇ ಸಖಿಯೇ जानकी शुभकाये ಇಲ್ಲ ಲಕ್ಷ್ಮಣ ಇಲ್ಲ, ಎಲ್ಲಿ ಹುಡುಕಿದ್ರು ಜಾನಕಿ ಸಿಗುತ್ತಿಲ್ಲ. ನಿನ್ನೆಲ್ಲಿ ಅರಸಲಿ ವೈದೇಹಿ ಲಕ್ಷ್ಮಣ ಲಕ್ಷ್ಮಣ. ನೀನೇ ಈ ರೀತಿ ಪರಿತಪಿಸಿದರೆ ನಮ್ಮನ್ನು ಸಂತೈಸುವರು ಯಾರು? ಲಕ್ಷ್ಮಣ, ಎಷ್ಟು ಹುಡುಕಿದರೂ ಸೀತೆ ಸಿಗುತ್ತಿಲ್ಲ ಲಕ್ಷ್ಮಣ. ಶಾಂತನಾಗು ಶಾಂತನಾಗು ಅಗ್ರಜ, ಶಾಂತನಾಗು. ಲಕ್ಷ್ಮಣ, ಆ ಪರ್ವತಿನಿಂದ ಉರುಳಿ ನನ್ನ ಪ್ರಾಣ ತ್ಯಾಗ ಮಾಡಿಕೊಳ್ಳುತ್ತೇನೆ. ಅಗ್ರಜ ನಿಲ್ಲು.